ಇನ್ನು ಕುರ್ಚಿ ಕಿಚ್ಚಿನ ಮಧ್ಯೆ ಡಿಕೆ ಶಿವಕುಮಾರ್ ಅವರಿಗೆ ನ್ಯಾಷನಲ್ ಹೆರಾಲ್ಡ್ನ ಸಂಕಷ್ಟವೂ ಕೂಡ ಎದುರಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಿಸಿದಂತೆ ಈ ಯಂಗ್ ಇಂಡಿಯನ್ ಸಂಸ್ಥೆಗೆ ಅವರು ಕೊಟ್ಟಂತ ದೇಣಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿವರಣೆಯನ್ನ ಕೊಡಿ ಅಂತ, ಯಂಗ್ ಇಂಡಿಯನ್ ಸಂಸ್ಥೆಗೆ ಕೊಟ್ಟಿರುವಂತಹ ದೇಣಿಗೆ ಸಂಬಂಧ ಮಾಹಿತಿ ಕೊಡಿ ಅಂತ ಡಿಕೆ ಬ್ರದರ್ಸ್ಗೆ, ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರಿಗೆ ದೆಹಲಿ ಆರ್ಥಿಕ ಅಪರಾಧ ತನಿಖಾ ದಳ ಇವರಿಂದ ನೋಟಿಸ್ ಕೊಡಲಾಗಿತ್ತು. 19ರೊಳಗೆ ಬಂದು ವಿವರಣೆ ಕೊಡಿ ಅಂತ. ಬಟ್ ಸೆಷನ್ ನಡೀತಾ ಇದ್ದಿದ್ದರಿಂದ, ಅಧಿವೇಶನ ನಡೀತಾ ಇದ್ದಿದ್ದರಿಂದ ಇವರು ಸಮಯ ಕೇಳಿದರು. ಈಗ ಸೆಷನ್ ಮುಗಿದಿದೆ, ದೆಹಲಿ ಪೊಲೀಸರ ಮುಂದೆ ಅವರು ಹಾಜರಾಗಬೇಕಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಿಸಿದಂತೆ ಅವರು ಕೊಟ್ಟಿರುವಂಥ ದೇಣಿಗೆ, ಇದರ ಬಗ್ಗೆ ಐಟಿಗೆ ಮಾಹಿತಿ ಕೊಟ್ಟಿದ್ದೀರಾ ಅನ್ನೋದಿರಬಹುದು. ಈ ಹಣದ ಮೂಲ ಎಲ್ಲಿಯದ್ದು, ನೀವು ದೇಣಿಗೆ ಕೊಡೋದಕ್ಕೆ ಕಾರಣ ಏನು, ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆ ಕೊಡೋದಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಅವರಿಗೆ ವಿವರಣೆಯನ್ನು ಕೇಳಲಾಗಿದೆ. ಇದರ ಬಗ್ಗೆ ವಿವರಣೆಯೊಂದಿಗೆ ದಾಖಲೆಗಳ ಜೊತೆಗೆ ನೀವು ವಿಚಾರಣೆಗೆ ಹಾಜರಾಗಿ ಎನ್ನುವಂಥ ಸೂಚನೆಯನ್ನು ದೆಹಲಿ ಪೊಲೀಸರು ಕೊಟ್ಟಿರು. ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಿಸಿದಂತೆ ಈ ಯಂಗ್ ಇಂಡಿಯನ್ ಸಂಸ್ಥೆಗೆ ಅವರು ಕೊಟ್ಟಂತ ದೇಣಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿವರಣೆಯನ್ನ ಕೊಡಿ ಅಂತ, ಯಂಗ್ ಇಂಡಿಯನ್ ಸಂಸ್ಥೆಗೆ ಕೊಟ್ಟಿರುವಂತಹ ದೇಣಿಗೆ ಸಂಬಂಧ ಮಾಹಿತಿ ಕೊಡಿ ಅಂತ ಡಿಕೆ ಬ್ರದರ್ಸ್ಗೆ, ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರಿಗೆ ದೆಹಲಿ ಆರ್ಥಿಕ ಅಪರಾಧ ತನಿಖಾ ದಳ ಇವರಿಂದ ನೋಟಿಸ್ ಕೊಡಲಾಗಿತ್ತು. 19ರೊಳಗೆ ಬಂದು ವಿವರಣೆ ಕೊಡಿ ಅಂತ. ಬಟ್ ಸೆಷನ್ ನಡೀತಾ ಇದ್ದಿದ್ದರಿಂದ, ಅಧಿವೇಶನ ನಡೀತಾ ಇದ್ದಿದ್ದರಿಂದ ಇವರು ಸಮಯ ಕೇಳಿದರು. ಈಗ ಸೆಷನ್ ಮುಗಿದಿದೆ, ದೆಹಲಿ ಪೊಲೀಸರ ಮುಂದೆ ಅವರು ಹಾಜರಾಗಬೇಕಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಿಸಿದಂತೆ ಅವರು ಕೊಟ್ಟಿರುವಂಥ ದೇಣಿಗೆ, ಇದರ ಬಗ್ಗೆ ಐಟಿಗೆ ಮಾಹಿತಿ ಕೊಟ್ಟಿದ್ದೀರಾ ಅನ್ನೋದಿರಬಹುದು. ಈ ಹಣದ ಮೂಲ ಎಲ್ಲಿಯದ್ದು, ನೀವು ದೇಣಿಗೆ ಕೊಡೋದಕ್ಕೆ ಕಾರಣ ಏನು, ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆ ಕೊಡೋದಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಅವರಿಗೆ ವಿವರಣೆಯನ್ನು ಕೇಳಲಾಗಿದೆ. ಇದರ ಬಗ್ಗೆ ವಿವರಣೆಯೊಂದಿಗೆ ದಾಖಲೆಗಳ ಜೊತೆಗೆ ನೀವು ವಿಚಾರಣೆಗೆ ಹಾಜರಾಗಿ ಎನ್ನುವಂಥ ಸೂಚನೆಯನ್ನು ದೆಹಲಿ ಪೊಲೀಸರು ಕೊಟ್ಟಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.